ಚರ್ಚೆ ಮಾಡಬಹುದಾಗಿತ್ತು ಈಗ ನೀವು ಒಂದ್ ನಿಮಿಷ ನೋಡಿ ಫುಲ್ ಫ್ರೇಮ್ ತೋರಿಸಿ ಅದನ್ನ ಫುಲ್ ಫ್ರೇಮ್ ತೋರಿಸಿ ಈ ಮಲ್ಲೇಶ್ವರಮಲ್ಲಿರೋ ಹೂ ಮಾರಾಟಗಾರರಿಗೆ ಮಲ್ಲೇಶ್ವರಂನಲ್ಲಿರುವಂತಹ ಈ ಒಂದು ಏನು ಚಂಪು ಅಲ್ಲ ಸರ್ ಪಾತ್ರೆ ಅಂಗಡಿಯವ್ರಿಗೆ ಒಂದು ಒಳ್ಳೆ ವ್ಯಾಪಾರ ಆಗಿದೆ ಅಂತ ಅನ್ಸುತ್ತೆ. ಬಟ್ ನನ್ನ ರವಿಕುಮಾರ್ ಅವ್ರ ಕಿವಿಗೆ ಹಾಕೊಂಡಿದಾರಲ್ಲ ಇದು ಎಷ್ಟು ಚೆನ್ನಾಗಿ ಪೋಣಿಸಿದ್ದಾರೆ ನೋಡಿ, ಅದು ಕಿವಿಗೆ ಸೂಟ್ ಆಗೋ ತರ ತುಂಬಾ ಚೆನ್ನಾಗಿ ಪೋಣಿಸಿದ್ದಾರೆ ರವಿ. ಅದನ್ನ ರವಿಕುಮಾರ್ ಅವ್ರು ಪೋಣಿಸಿದ್ರು ಅಲ್ಲ, ವಿಜಯೇಂದ್ರ ಅವ್ರು ಹಾಕೊಂಡಿಲ್ಲ ಪಾಪ, ರವಿಕುಮಾರ್ಗೆ ಹಾಕಿ ನಿಲ್ಸ್ಬಿಟ್ಟಿದಾರಲ್ಲ ಇವರು. ವಿಜಯೇಂದ್ರ ಅವರು ಹಾಕೊಳ್ಳೋದಲ್ಲ ಕಿವಿಗೆ ಎರಡೆರಡು ತಂದಿಲ್ಲ ಅನ್ಸುತ್ತೆ, ಜುಮ್ಕಿ ತರ ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲ ಕಾಂಗ್ರೆಸ್ ಅವ್ರು ಬಟ್ಟೆ ಬಿಚ್ಕೊಂಡೇ ಹೋಗಿದ್ರಂತೆ ಬಿಡಿ. ನಾರಾಯಣ ಸ್ವಾಮಿ ಅವ್ರ ಕೈಯಲ್ಲಿ ಚಡ್ಡಿಗಳನ್ನ ಒರೆಸಿದವ್ರು ನೀವು. ಏನ್ ಮೇಡಮ್ ಬುಟ್ಟಿಯಲ್ಲಿ ಚಡ್ಡಿಗಳನ್ನ ಒರೆಸಿದ್ರಿ, ಹಂಗಲ್ಲ ವಿರೋಧ ಪಕ್ಷದ ನಾಯಕರು ಮಾಡಿದ್ವಿ ನೋಡಿ. ಕಾಂಗ್ರೆಸ್ ಅವ್ರನ್ನ ತುಚ್ಛವಾಗಿ ನೋಡ್ತು, ಕರ್ಕೊಂಡು ವಿರೋಧ ಪಕ್ಷದ ನಾಯಕರು ಮಾಡಿದ್ವಿ. ಅಲ್ಲ ನಾರಾಯಣ ಸ್ವಾಮಿ ಅವ್ರ ಪರವಾಗಿ ನಿಮ್ ನಾಯಕರು ಒಬ್ರು ಮಾತಾಡ್ಲಿಲ್ಲ. ಅಶೋಕ್ ರೈ ಮಾತಾಡ್ಲಿಲ್ಲ ಮೇಡಮ್, ನಾವೇ ಡಿಸ್ಕಸ್ ಮಾಡಿದ್ವಲ್ಲ, ನಮ್ ಲೀಡರ್ಗಳು ಯಾರು ಮಾತಾಡಿಲ್ಲ. ವಿರೋಧ ಪಕ್ಷದ ನಾಯಕರು ಮಾಡಿದ್ವಿ, ಯಾರು ಪ್ರತಿಭಟನೆ ಕಾಂಗ್ರೆಸ್ ಅವ್ರನ್ನ ಕೇರು ಮಾಡಿಲ್ಲ, ಪ್ರತಿಭಟನೆ ಮಾಡಿಲ್ಲ. ನಾರಾಯಣ ಸ್ವಾಮಿ ಅವ್ರ ಪಕ್ಷಕ್ಕೆ ಬಂದ ತಕ್ಷಣ ತಲೆ ಮೇಲೆ ಬುಟ್ಟಿ ಒರೆಸಿ ಅದ್ರ ತುಂಬಾ ಚಡ್ಡಿ ಒರೆಸ್ಬಿಟ್ರಿ ಅವ್ರನ್ನ. ಆದ್ರೆ ಅವ್ರ ಪರವಾಗಿ ಯಾರು ಮಾತಾಡ್ಲಿಲ್ಲ. ಬಟ್ ಈ ಚಂಬು ಹೆಂಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ದಯವಿಟ್ಟು ಅಧಿವೇಶನನ ಈ ತರ ಚಂಬಿಡ್ದು ಅಥವಾ ಗಲಾಟೆ ಮಾಡಿ ವೇಸ್ಟ್ ಮಾಡಬೇಡಿ. ಜನರಿಗೆ ಒಂದು ಮಾಹಿತಿ ಕೊಡಿ, ಯಾಕೆ ಇದು ಚಂಬು, ಯಾಕೆ ಯಾವ ತರ ಸರ್ಕಾರ ಚಂಬಿಟ್ಟಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಚಂಬು ಎಷ್ಟು ಖಾಲಿ ಚಂಬು ಮಾಡಿದ್ರು, ನಮ್ಗೆ ಖಾಲಿ ಮಾಡಿದ್ರು, ಅದೆಲ್ಲ ಮಾಹಿತಿ ಬರ್ಬೇಕಿದೆ. ಅಂಕಿಅಂಶ ಇಟ್ಕೊಂಡು ಮಾತಾಡ್ಬೇಕು, ಮಾಹಿತಿ ಕೊರತೆ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಉತ್ಕರ್ಷ್, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಏನ್ ಸರ್ ಪ್ಲೀಸ್ ಹೇಳಿ ಸರ್. ಈ SME ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಒಂದ್ಸತಿ. ಈ SME ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಿ ಚೈನಾ ಇವತ್ತು 14 ಟ್ರಿಲಿಯನ್ ಎಕಾನಮಿನಲ್ಲಿ ಸೇರ್ಕೊಂಡು ಬಿಟ್ಟಿದೆ. ನಾವು 5 ಟ್ರಿಲಿಯನ್ ಎಕಾನಮಿನಲ್ಲಿ ನಾವು ಒದ್ದಾಡಿಕೊಂಡು ತಿರುಗಾಡ್ತಾ ಇದ್ದೀವಿ. ಯಾಕೆಂದರೆ ನಾವು ಆವತ್ತರಿಂದ ಇವತ್ತುವರೆಗೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಒತ್ತಿ ಕೊಟ್ಟಿಲ್ಲ, ವೇಟೇಜ್ ಕೊಟ್ಟಿಲ್ಲ. ಆವತ್ತರಿಂದ ಅದು ಕಾಂಗ್ರೆಸ್ ಸರ್ಕಾರ ಇಲ್ಲಿ, BJP ಸರ್ಕಾರ ಇಲ್ಲಿ. ನೀವು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಥವಾ ಇಲ್ಲಿ ಎಲ್ಲ ಯಾವ ಸರ್ಕಾರ ಹೆಂಗಾದ್ರೆ ಇರಲಿ, ಸ್ಟೇಟ್ ಇರಲಿ, ಸೆಂಟ್ರಲ್ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ದಳ ಇರಲಿ, ಯಾರಾದ್ರೂ ಇರಲಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಇವರು ಯಾವತ್ತೂ ವೆಯ್ಟ್ ಕೊಟ್ಟಿಲ್ಲ ನಮ್ಮ ಎಕಾನಮಿನಲ್ಲಿ. ಇವತ್ತು ನಾವು 5 ಟ್ರಿಲಿಯನ್ ಎಕಾನಮಿ ಆಗ್ತೀವಿ ಅಂತ ಹೇಳಿದ್ರೇನು ನಾವು 10 ಪೀಸ್ ಮ್ಯಾನುಫ್ಯಾಕ್ಚರ್ ಮಾಡೋದು 11ನೇ ಪೀಸ್ ಮಾಡಿ GDP ಆಗ್ತಾ ಇಲ್ಲ. 10 ಪೀಸ್ದು ರೇಟ್ ಜಾಸ್ತಿ ಮಾಡಿ GDP ಟಚ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಎಕನಾಮಿಸ್ಟ್ ಎಲ್ಲ ಯಾರ್ಯಾರಿದ್ದಾರೆ ಈ ದೇಶದಲ್ಲಿ ಎಲ್ಲ ಬಾಯಿ ಮೇಲೆ ಇದು ಇಟ್ಕೊಂಡು ಕೂತ್ಕೊಂಡಿದ್ದಾರೆ, ಮಾತಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಆ ಪರಿಸ್ಥಿತಿನಲ್ಲಿ ನಾವು ನಡೀತಾ ಇದ್ದೀವಿ. ಇದು ಬರ್ತಾ ಇವರು ಕೊಡ್ತಾರೆ, ಅವರು ಕೊಡ್ತಾರೆ, ಲಾಡ್ಲಿ ಬಹನ ಅಂತ ಕೊಡ್ತಾರೆ, ಮಹಾಶಿಶು ಅಂತ ಕೊಡ್ತಾರೆ, ಆವಾಸ್ ಯೋಜನಾ, ಗ್ಯಾಸ್ ಯೋಜನಾ ಅಂತ ಕೊಡ್ತಾರೆ, ಅವರು ಕೊಡ್ತಾರೆ, ಇವರು ಕೊಡ್ತಾರೆ. ಬಟ್ ಎಕನಾಮಿಕ್ ಡೆವಲಪ್ಮೆಂಟ್ ಯಾರು ನೋಡಲ್ಲ. ಟುಡೇ ವಾಟ್ ವಿ ನೀಡ್ ಈಸ್ ಎಕನಾಮಿಕ್ ಡೆವಲಪ್ಮೆಂಟ್. ಈಗ ಮುಂದೆ ಬರೋ ಏರಿಂದ ಎಷ್ಟು ಜನಕ್ಕೆ ಜಾಬ್ ಲಾಸ್ ಆಗುತ್ತೆ, ಹೇಗೆ ದೇಶ ಪ್ರಗತಿ ಆಗುತ್ತೆ ಅನ್ನೋದ ಮೇಲೆ ಚರ್ಚೆ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಅಲ್ಲಿ ಡೆಲ್ಲಿನಲ್ಲಿ ಕೂತ್ಕೊಂಡ್ರೆ BJP ಅವರು ವಾಕೌಟ್ ಮಾಡ್ತಾರೆ. ಬಡ್ಜೆಟ್ ಸಮಸ್ಯೆ ಇರಲಿ, ಇನ್ಯಾವುದನ್ನು ಇರಲಿ, ಈಗ ಏನು ಪ್ರಾಬ್ಲಮ್, ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಇರಲಿ, ಇವ್ರು ವಾಕೌಟ್ ಮಾಡ್ತಾರೆ. BJP ಕೂತ್ಕೊಂಡ್ರೆ ಕಾಂಗ್ರೆಸ್ ವಾಕೌಟ್ ಮಾಡ್ತಾರೆ. ಅದು ನಮ್ಮ ಸಭ್ಯತೆನೇ ಅಲ್ಲ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಬಜೆಟ್ ಒಂದು ಚಂಬು ಅನ್ನೋದ್ರಲ್ಲಿ ಪ್ರತಿಪಕ್ಷಗಳು ಸಿಂಬಾಲಿಕ್ ಆಗಿ ಚಂಬು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ನಿಜಕ್ಕೂ ಚಂಬ ಅಥವಾ 17ನೇ ಬಜೆಟ್ ಏನು ಸಿದ್ದರಾಮಯ್ಯನವ್ರದ್ದು ಒಬ್ಬ ಆರ್ಥಿಕ ತಜ್ಞರ ರೀತಿಯಲ್ಲಿ ಆರ್ಥಿಕ ಶಿಸ್ತಿನ ಚೌಕಟ್ಟಿನ ಒಳಗಡೆ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಇವೆರಡರ ನಡುವೆ ಸಮತೋಲಿತ ಬಜೆಟ್ ಕೊಟ್ಟಿದ್ದಾರಾ? ಮುಂದಿನ ದಿನಗಳಲ್ಲಿ ಆ ಬಗ್ಗೆ ತುಂಬ ಚರ್ಚೆ ನಡೆಯುತ್ತೆ. ಅದಕ್ಕೆ ಅಂತ ಬಜೆಟ್ ಅಧಿವೇಶನ ಇದೆ, ಅದನ್ನು ಸಂಪೂರ್ಣವಾಗಿ ಪ್ರತಿಪಕ್ಷಗಳು ಯೂಸ್ ಮಾಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ನಾವು ಚರ್ಚೆ ಮಾಡಲ್ಲ, ನಾವು ಎದ್ದೋಗ್ಬಿಡ್ತೀವಿ, ನಾವು ಪ್ರತಿಭಟನೆ ಮಾಡಿಬಿಡ್ತೀವಿ, ಈ ಥರದ್ದು ಮಾಡಿದರೆ ನಿಜಕ್ಕೂ ಕೂಡ ಮೋಸ. ಅದು ಜನರ ಕನ್ವಿನ್ಸ್ ಮಾಡಿ, ಜನರ ಗಮನ ಸೆಳೀರಿ. ಇದು ಈ ದಿನದ ವಿಶೇಷ ಕಾರ್ಯಕ್ರಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.